ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಜನರ ಪ್ರಾಣ ಹರಣಕ್ಕಾಗಿ ಕಾಯುತ್ತಿದೆ ಪಟಗಾವ್-ಬಡ್ನಿ ಸೇತುವೆ ರಸ್ತೆ. ಹಿಂಗಾರು ಮಳೆಗೆ ಕಿತ್ತು ಹಾಳಾಗಿರುವ ಲಕ್ಷ್ಮೇಶ್ವರ ತಾಲೂಕಿನ ಪಟಗಾವ್-ಬಡ್ನಿ ಗ್ರಾಮದ ಸೇತುವೆ ರಸ್ತೆ ಇದೀಗ ಜನರ ಪ್ರಾಣ ಹರಣಕ್ಕಾಗಿ ಕಾಯುತ್ತಿದೆ. ಜೋರಾಗಿ ಸುರಿದ ಮಳೆಯ ನೀರಿನ ರಭಸಕ್ಕೆ ಗ್ರಾಮದ ಬೃಹತ್ ಸೇತುವೆ ರಸ್ತೆ ಕುಸಿದು ಬಿದ್ದಿತ್ತು. ಇದರಿಂದಾಗಿ ವಾರಗಟ್ಟಲೆ ಸಂಚಾರ ಬಂದ್ ಆಗಿ ಗ್ರಾಮಸ್ಥರು ಪರದಾಡಿದ್ದರು. ಮಳೆ ನಿಂತ ನಂತರ ನೀರಿಗೆ ಕೊಚ್ಚಿ ಹೋದ ರಸ್ತೆಗೆ ಮಣ್ಣು ಹಾಕಿ ತಾತ್ಕಾಲಿಕ ದುರಸ್ತಿ ಮಾಡಲಾಗಿತ್ತು. ಆದರೆ ಇದೀಗ ಆ ರಸ್ತೆ ಜನರ ಪ್ರಾಣ ಹರಣಕ್ಕಾಗಿ ಹೊಂಚು ಹಾಕಿ ಕುಳಿತಿದೆ. ಲಕ್ಷ್ಮೇಶ್ವರದಿಂದ ಪಟಗಾವ್-ಬಡ್ನಿ ಗ್ರಾಮದ ಮೂಲಕ ಆದ್ರಳ್ಳಿ ಕಡೆ ಪ್ರತಿದಿನ ನೂರಾರು ವಾಹನಗಳು ಸಂಚರಿಸುತ್ತವೆ. ಅದರೊಂದಿಗೆ ಸಾರಿಗೆ ಇಲಾಖೆಯ 10 ಬಸ್ಗಳು ಸಹ ಪ್ರಯಾಣಿಕರನ್ನು ತುಂಬಿಕೊಂಡು ಇದೇ ರಸ್ತೆಯಲ್ಲಿ ಓಡಾಡುತ್ತವೆ. ಆದರೆ ಸೇತುವೆ ಹತ್ತಿರ ದುರಸ್ತಿಗೆ ಕಾದಿರುವ ರಸ್ತೆ ಮಾತ್ರ ಅಪಾಯದ ಗಂಟೆ ಬಾರಿಸುತ್ತಿದೆ. ಮಣ್ಣು ಹಾಕಿದ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬಿದ್ದು ಗಾಯ ಮಾಡಿಕೊಳ್ಳುತ್ತಿದ್ದರೆ, ಬಸ್ ಚಾಲಕರು ತಾತ್ಕಾಲಿಕವಾಗಿ ನಿರ್ಮಿಸಿರುವ ಕಚ್ಚಾ ರಸ್ತೆ ದಾಟಲು ಹರಸಾಹಸವನ್ನೇ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಸ್ವಲ್ಪ ಅಪಾಯ ತಪ್ಪಿದರೂ ಸಹ ಬಸ್ ದೊಡ್ಡ ಹಳ್ಳಕ್ಕೆ ಬೀಳುವ ಸಂಭವವಿದೆ. ಇನ್ನು ಕಚ್ಚಾ ರಸ್ತೆಗೆ ಬಿಳಿ ಕಟಕು ಮಣ್ಣನ್ನು ಹಾಕಲಾಗಿದೆ. ಸ್ವಲ್ಪ ಮಳೆಯಾದರೂ ಸಹ ಈ ಮಣ್ಣು ವಾಹನಗಳನ್ನು ಜಾರಿಸಿ ಬಿಡುತ್ತದೆ. ಕಾರಣ ದ್ವಿಚಕ್ರ ವಾಹನ ಸವಾರರಿಗೆ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬಡ್ನಿ ಗ್ರಾಮದ ರೈತರ ನೂರಾರು ಎಕರೆ ಜಮೀನು ಆದ್ರಳ್ಳಿ ರಸ್ತೆಗೆ ಹೊಂದಿಕೊಂಡಂತೆ ಇದ್ದು, ಪ್ರತಿದಿನ ರೈತರು ಟ್ರ್ಯಾಕ್ಟರ್, ಚಕ್ಕಡಿ, ಬೈಕು, ಟಮ್ ವಾಹನಗಳಲ್ಲಿ ಹೊಲಗಳಿಗೆ ಹೋಗಿ ಬರುತ್ತಾರೆ. ಆದರೆ ಹದಗೆಟ್ಟ ರಸ್ತೆ ಅನ್ನದಾತರ ಪಾಲಿಗೆ ಸಂಕಷ್ಟ ತಂದಿದೆ. ರಸ್ತೆಯನ್ನು ಪುನಃ ನಿರ್ಮಿಸಬೇಕು ಎಂದು ಗ್ರಾಮಸ್ಥರು 10 ಬಾರಿ ಮನವಿ ಮಾಡಿದ್ದರೂ ಸಹ ಸಂಬಂಧಿಸಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ಇತರ ಕಣ್ಣೆತ್ತಿ ನೋಡುತ್ತಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಮೊನ್ನೆ ನಾವು ಗ್ರಾಮ ಪಂಚಾಯತ್ರಿಗೆ ಹೇಳಿದ್ವಿ ಸರ್. ಹೇಳಿದ್ರೆ ಅವ್ರು ಏನಂದ್ರೆ ಸ್ವಲ್ಪ ಬಂದು ಹಾಕಿಸ್ತೀವಿ ನಾನು ಮಳೆಗಾಲದಾಗ ಗಾಡಿ ಬಂದ್ ಮಾಡಿದ್ದೀವಿ ನಾವು. ಈಗ ಮತ್ತೆ ಸ್ವಲ್ಪ ಬರು ಹೋಯ್ತಲ್ಲ, ಅದ್ರ ಸಲುವಾಗಿ ಮತ್ತೆ ಅಡ್ಡಾಡಕತ್ತೀರಿ. ಆದ್ರೂ ಇಲ್ಲ ಮತ್ತು ಜೀವ ನಮ್ಮ ಹಂಗೆ ಇಟ್ಕೊಂಡು ಹೊಡಿಬೇಕ್ರಿ ನಾವು ಗಾಡಿನ. ಅದನ್ನ ಇಳಿಸೋ ಮುಂದೆ ಹಚ್ಚು ಮುಂದೆ ಎದಿನ ಹಸ ಕಾಣತ್ತೀರಿ ನಮ್ಗೆ. ಸ್ವಲ್ಪ ಈ ಕಡೆ ಏನಾರ ಹೋತಪ್ಪ ಅಂತಂದ್ರೆ ಬಸ್ಸಿನ ತುಂಬ ಬಂದಿರ್ತೈತಿ. ಈಗ ನೋಡ್ರಿ, ಈಗ 70 ಜನ ಐತೆ ಸರ್. ಮತ್ತು ಈಗ ಅವರು ಪ್ರಾಣದ ಜೊತೆ ಇವ್ರು ಚಲಾಟ ಆಡ್ದಂಗೆ ಅಲ್ಲ ಸರ್. ಹೌದು. ಅದಕ್ಕೆ ನಾವು ಬಡ್ನಿ ಗ್ರಾಮದವ್ರಿಗೆ ಎಲ್ಲರಿಗೂ ಹೇಳಿದ್ದೀವಿ, ಆಯ್ತು ಹಾಕಿಸ್ತೀವಿ ಅಂತಂದ್ರೆ ಇನ್ನೂವರೆಗೆ ಹಾಕ್ಸಿಲ್ರಿ.